ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕಳೆದ 3 ದಿನಗಳಿಂದ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ನಡೆಯುತ್ತಿದೆ. ತಮ್ಮ ಕರ್ತವ್ಯ ಬಿಟ್ಟು ಧರಣಿ ಕುಳಿತಿರುವ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರಿಗೆ 10,000 ಪ್ರೋತ್ಸಾಹಧನ ಘೋಷಣೆ ಮಾಡಿದ್ದ ಸಿಎಂ ಅವರು ನುಡಿದಂತೆ ನಡೆಯುವಂತೆ ಆಶಾ ಕಾರ್ಯಕರ್ತೆಯರು ಆಗ್ರಹಪಡಿಸಿದರು. ಎಂಟು ತಿಂಗಳು ಕಳೆದರೂ ಸಿಎಂ ಕೊಟ್ಟ ಭರವಸೆಯನ್ನು ಈಡೇರಿಸಬೇಕು. ನಿರಂತರವಾಗಿ ಆಶಾ ಕಾರ್ಯಕರ್ತೆಯರು ಪ್ರತಿ ಮನೆಗೆ ತೆರಳಿ ಶ್ರಮಿಸುತ್ತಿದ್ದಾರೆ. ಕಾರ್ಮಿಕರನ್ನಾಗಿ ಪರಿಗಣಿಸಬೇಕು. ತಕ್ಷಣವೇ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳ ಈಡೇರಿಸಲು ಆಗ್ರಹಿಸಿದರು. ನಮ್ಮ ಆಶಾ ಕಾರ್ಯಕರ್ತೆಯರನ್ನು ಕಳೆದ 17 ವರ್ಷದ ಹಿಂದೆ ಕೇವಲ ಓದಕ್ಕೆ ಬರೆಯಕ್ಕೆ ಬಂದರೆ ಸಾಕು ಅಂತ ಹೇಳಿ ತಗೊಂಡು ಈಗ ಒಂದು ಸಂದರ್ಭದಲ್ಲಿ ಈಗ ಡಿಜಿಟಲ್ ಯುಗ ಆಗಿದೆ. ಆ ಒಂದು ಪ್ರಕಾರ ಎಲ್ಲರೂ ಅಪ್ಡೇಟ್ ಆಗಬೇಕು. ಕೇವಲ 7-8 ಓದಿರೋ ಎಷ್ಟೋ ಜನ ನಮ್ಮ ಆಶಾ ಸಹೋದರಿಯರಿದ್ದಾರೆ, ಅವರನ್ನೆಲ್ಲ ತೆಗಿಬೇಕು. ಒಂದು ವಿದ್ಯಾರ್ಹತೆ ಮೇರೆಗೆ ಮತ್ತು ಮೊಬೈಲ್ ಆಧಾರಿತ ಕೆಲಸಗಳು ಅವ್ರಿಗೆ ಬರಲ್ಲ ಅನ್ನೋ ಉದ್ದೇಶದಿಂದ ಅವ್ರನ್ನ ತೆಗಿಬೇಕಂತ ಹೇಳಿ ಒಂದು ಮಾತನ್ನು ಆರೋಗ್ಯ ಇಲಾಖೆ ಒಳಗಡೆ ಹರಿದಾಡ್ತಿದೆ. ಅದರ ವಿರುದ್ಧವಾಗಿ ಮತ್ತು ಹಾಗೂ ಜನವರಿ ತಿಂಗಳು ನಾವು ಏನು ಅನಿರ್ದಿಷ್ಟ ಹೋರಾಟವನ್ನು ಮಾಡಿದ್ವಿ 3 ದಿನಗಳ ಕಾಲ, ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು 10,000ವನ್ನು ನಾವು ಹೇಗೆ 5 ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ದೀವಿ, ಅದರಂತೆಯೇ ನಿಮಗೂ ಕೂಡ 10,000 ಗ್ಯಾರಂಟಿ. ಇಲಾಖೆ ಕೊಡದೇ ಹೋದರೂ ನಾವು ನಿಮಗೆ 10,000 ರೂಪಾಯಿಗಳನ್ನ ಗ್ಯಾರಂಟಿ ಅಂತ ಹೇಳಿ ಒಂದು ಅನೌನ್ಸ್ ಮಾಡಿದ್ರು. ಆ ಅನೌನ್ಸನ್ ಪ್ರಕಾರ ಇವತ್ತಿಗೂ ಕೂಡ ನಾವು 7 ತಿಂಗಳಾಯಿತು, ಬತ್ತು ಇದು 8ನೇ ತಿಂಗಳು. ಇಲ್ಲಿವರೆಗೂ ನಾವು ಆರೋಗ್ಯ ಸೌಧ ಇರ್ಬೋದು, ಅವ್ರು ಕರೆಯುವಂಥ ಹಲವಾರು ಮೀಟಿಂಗ್ಗಳಿಗೆ ಹೋಗಿ ಬಂದು ಮಾಡ್ತಾ ಇದ್ದೀವಿ. ಯಾವುದೇ ರೀತಿ ಒಂದು ಸ್ವಲ್ಪನೂ ಕೂಡ ಉತ್ತಮವಾದ ನಮ್ಮ ಪರ ಒಂದು ಬೆಳವಣಿಗೆ ಇಲ್ಲದೇ ಇರೋವಂಥ ಉದ್ದೇಶದಿಂದ ನಾವು 3 ದಿನದ ಹೋರಾಟವನ್ನು ಕರ್ನಾಟಕ ರಾಜ್ಯ ಆದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಮ್ಮಿಕೊಂಡಿದ್ದೀವಿ.